ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಇದೇನಿದು ಬೆಳಗ್ಗೆ ರೋಸ್ ಇಟ್ಕೊಂಡಿದ್ದಾರೆ ಅಂತನಾ. ಸೊ ಕಾರಣ ಇದೆ, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಮಗ್ಗಿದೆ. ಇದು ಸರಿಯಾಗಿ ಇನ್ನೂ ಅರಳಿಲ್ಲ, ಯಾಕೋ ಬೇಜಾರು ಅನ್ನಿಸ್ತು. ನಾನು ಹೂಗಳನ್ನ ಕೀಳೋದೇ ಇಲ್ಲ, ಮಗ್ಗಿದ್ರೆ ಅದು ಫುಲ್ ಅರಳಿದ ಮೇಲೇ ಕೀಳೋದು, ಇಲ್ಲಾಂದರೆ ಗಿಡದಲ್ಲೇ ಹಾಗೆ ಬಿಟ್ಟಿರ್ತೀನಿ. ತುಂಬ ಹೂ ಸಿಗುತ್ತೆ. ಸೊ ಇದು ನೆನ್ನೆ ಮಳೆ ಮತ್ತು ಗಾಳಿ ಜಾಸ್ತಿ ಇದ್ದಿದ್ದರಿಂದ ಅದಾಗೆ ಅದು ಮುರಿದಿರೋದು. ಸೊ ಯಾಕೋ ಏನೋ ಥರ ಬೇಜಾರು ಅನ್ನಿಸ್ಬಿಡ್ತು. ಸೊ ನನಗೆ ಒಂದು ಹೂವು ಈ ಥರ ಬಿದ್ದಿರೋದಕ್ಕೆ ನಾನು ಎಷ್ಟೊಂದು ಬೇಜಾರು ಮಾಡ್ಕೊತಿದ್ದೀನಿ. ಅತಿರೇಕದ ಮಳೆಯಿಂದ ರೈತರಿಗೆ ಎಷ್ಟೊಂದು ಬೆಳೆ ಹಾನಿ ಆಗಿರುತ್ತೆ, ಅವಾಗ ಅವ್ರಿಗೆ ಎಷ್ಟು ನೋವಾಗಿರಬೇಡ ಅಲ್ವಾ. ಸೊ ಯಾಕೆ ಹೇಳಿದ್ರೆ ಬೇಜಾರು ಅನ್ನಿಸ್ತು. ಹೂವು ಫುಲ್ ಅರಳಿದ ಮೇಲೆ ನಾನು ಯಾವಾಗಲೂ ಕೀಳ್ತಾ ಇದ್ದಿದ್ದು, ಇಲ್ಲಾಂದರೆ ಗಿಡದಲ್ಲೇ ಹಾಗೆ ಬಿಟ್ಟು ನೋಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು. ಮಗ್ಗು ಮಾತ್ರ ನೋಡಿ ತುಂಬ ಬೇಜಾರು ಅನ್ನಿಸ್ತು. ಯಾಕೋ ಏನೋ ಅದು ಕೂಡ ಅರಳಿದ್ರೆ ಎಷ್ಟು ಚೆನ್ನಾಗಿರೋದು ಅಂಥೇಳಿ ಇಷ್ಟು ದೊಡ್ಡದಾಗಿ ಕಟ್ಟಾಗಿ ಬಿದ್ದಿದೆ ನೋಡಿ. ಯಾಕೋ ಬೇಜಾರು ಅನ್ನಿಸ್ಬಿಡ್ತು. ಸರಿಯಾಗಿದ್ದರೆ ಇವತ್ತಿನ ರೆಸಿಪಿ ಕಡೆ ಗಮನ ಕೊಡೋಣ. ಇವತ್ತಿನ ಒಂದು ಒಳ್ಳೆ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈರುಳ್ಳಿ ಪಲ್ಯ. ಈರುಳ್ಳಿಯನ್ನು ಯಾವ ರೀತಿಯಾಗಿ ಪಲ್ಯನ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಸಿಂಪಲ್ಲು, ಏನಿದೇನು ಜಾಸ್ತಿ ಐಟಮ್ಸ್ ಏನು ಬೇಡ. ಸರಿಯಾಗಿದ್ದರೆ ಬನ್ನಿ. ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಈ ರೀತಿ ಸಿಡಿಸ್ತಾ ಇದ್ದೀನಿ. ಸೊ ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ. ಚಪಾತಿ, ದೋಸೆ, ಪರೋಟ ಈ ರೀತಿಯಾಗಿ ಮಾಡಿದ್ರೆ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ಪಲ್ಯ ಒಂಚೂರು ಉಳಿಯೋದಿಲ್ಲ. ಸೊ ಇದಕ್ಕೆ ನಾನು ಕಡಲೆಬೇಳೆ, ಕರಿಬೇವು ಮತ್ತು ಈ ರೀತಿ ಸ್ಲೈಸ್ ರೀತಿಯಲ್ಲಿ ಹೆಚ್ಕೊಂಡಿರಬೇಕು. ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ರೀತಿಯಲ್ಲಿ ಹೆಚ್ಕೊಂಡ್ರೆ ಅದು ಪಲ್ಯಕ್ಕೆ ತುಂಬ ಟೇಸ್ಟಾಗಿ ಇರುತ್ತೆ. ಹಾಕ್ಬಿಟ್ಟು ಕ್ಲೀನಾಗಿ ಡ್ರೈ ಮಾಡ್ತಾಯಿದ್ದೀನಿ. ಫುಲ್ ಎಣ್ಣೆಲಿ ಫ್ರೈ ಆಗಬೇಕಿದು. ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಮತ್ತು ಅಚ್ಕಾರದ ಪುಡಿ ಹಾಗೆ ಗರಂ ಮಸಾಲನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸೊ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೊ ರೆಡಿ ಟು ಸರ್ವ್. ಸ್ವಲ್ಪ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇದನ್ನ ಡ್ರೈ ಪಲ್ಯ ಥರ ಮಾಡಿದ್ದೀನಿ. ಸೊ ಉದುರು ಪಲ್ಯ ಅಂತಲೂ ಹೇಳ್ತಾರೆ. ಸೊ ಇದು ಈ ರೀತಿ ಮಾಡಿ ನೋಡಿ. ಈರುಳ್ಳಿ ಪಲ್ಯ ನೀವು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತಿನ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.